ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ತಮಿಳುನಾಡಿಗೆ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿಗೆ ಭಾರಿ ಮುಖಭಂಗವಾಗಿದೆ. ನೀವು ಕೇಳಿದಷ್ಟು ನೀರು ಈಗಾಗಲೇ ಕರ್ನಾಟಕ ಹರಿಸಿದೆ, ಇನ್ನೂ ಹೆಚ್ಚಿನ ನೀರು ಬೇಕಾದರೆ CWRC ಮೊರೆ ಹೋಗಿ ಅನ್ನುವಂಥ ಸೂಚನೆ ಕೊಟ್ಟಿದೆ. ತಮಿಳುನಾಡಿಗೆ ಭಾರಿ ಮುಖಭಂಗ ಸುಪ್ರೀಂ ಕೋರ್ಟ್ನಲ್ಲಿ. ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದಷ್ಟು ನೀರನ್ನು ಹರಿಸಿ ಆಗಿದೆ, ಇನ್ನೂ ಹೆಚ್ಚಿನ ನೀರು ಬೇಕು ಅಂತಂದ್ರೆ CWRC ಮೊರೆ ಹೋಗಿ ಅನ್ನುವಂಥ ಸೂಚನೆಯನ್ನು ಸುಪ್ರೀಂ ಕೊಟ್ಟಿದೆ. ತಮಿಳುನಾಡಿಗಾದ ಭಾರಿ ಮುಖಭಂಗ ಇದು. ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿರುವಂಥದ್ದು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ತಮಿಳುನಾಡಿಗಾಗಿರುವಂಥ ಭಾರಿ ಹಿನ್ನಡೆ ಇದು, ಭಾರಿ ಮುಖಭಂಗ ತಮಿಳುನಾಡಿಗೆ. ನೀವು ಕೇಳಿದಷ್ಟು ನೀರನ್ನು ಈಗಾಗಲೇ ಕರ್ನಾಟಕ ಹರಿಸಿದೆ, ಹೆಚ್ಚಿನ ನೀರು ಬೇಕಾದರೆ CWRC ಮೊರೆ ಹೋಗಿ ಅನ್ನುವಂಥ ಸೂಚನೆಯನ್ನ ನೀಡಿದೆ. ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿದೆ ಸುಪ್ರೀಂ ಕೋರ್ಟ್. ತಮಿಳುನಾಡು ಕಾವೇರಿ ನದಿ ನೀರು ವಿಚಾರದಲ್ಲಿ ಪದೇ ಪದೇ ತಗಾದೆ ತೆಗಿತಾನೆ ಇರುತ್ತೆ. ಇಲ್ಲಿ ಕೃಷಿಗೆ ನೀರು ಬಳಕೆ ಮಾಡ್ತಾ ಇಲ್ಲ, ಕುಡಿಯೋದಕ್ಕಷ್ಟೇ ನೀರಿದೆ. ಬರದ ನಡುವೆಯೂ ಕೂಡ ಕುಡಿಯೋದಕ್ಕೆ ಮಾತ್ರ ನೀರಿರುವಂಥ ಸಂದರ್ಭದಲ್ಲಿ ಕೂಡ ನೀರು ಕೊಡಿ, ನಮ್ಮಲ್ಲಿ ಕೃಷಿ ಅಥವಾ ನಮ್ಮಲ್ಲಿ ಬೆಳೆಗಳು ಒಣಗ್ತಾ ಇದೆ ಅಂತ ತಮಿಳುನಾಡಿನ ರೈತರು ಬೊಬ್ಬೆ ಇಡ್ತಾ ಇದ್ರು. ಇದಕ್ಕೆ ಈ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಸರಿಯಾಗಿ ಚಾಟಿ ಬೀಸಿದೆ ತಮಿಳುನಾಡಿಗೆ. ಅಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ನೀರನ್ನು ಅವರು ಬಳಕೆ ಮಾಡ್ತಾ ಇಲ್ಲ, ಕುಡಿಯೋಕಷ್ಟೇ ನೀರು ಸೀಮಿತವಾಗಿದೆ. ಹೀಗಿರುವಾಗ ನಿಮ್ಮ ಬೆಳೆಗಳಿಗೆ ನೀರು ಬೇಕು ಅಂತ ಕೇಳುವಂಥದ್ದು, ಮತ್ತು ನೀವು ಕೇಳಿದಷ್ಟು ನೀರನ್ನು ಈಗಾಗಲೇ ಕರ್ನಾಟಕ ಹರಿಸಿ ಆಗಿದೆ, ಇನ್ನೂ ಹೆಚ್ಚಿನ ನೀರು ಬೇಕು ಅಂತಂದರೆ ಹೋಗಿ ಕೇಳ್ಕೋಗಿ CWRCನ ಅಂತ ಈ ವೇಳೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿದೆ. ಇದು ತಮಿಳುನಾಡಿಗಾದಂಥ ಭಾರಿ ಮುಖಭಂಗ ಇದು. ನವದೆಹಲಿಯಲ್ಲಿ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಇದೆ. ಮಧ್ಯಾಹ್ನ 2:30ಕ್ಕೆ ದೆಹಲಿಯ CWMA ಕಚೇರಿಯಲ್ಲಿ ಮೀಟಿಂಗ್ ಇದೆ. ಸಭೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋ ಬಗ್ಗೆ ಚರ್ಚೆ ಆಗಲಿದ್ದು, ಕಳೆದ ಸಭೆಯಲ್ಲಿ 12,000 ಕ್ಯೂಸೆಕ್ ನೀರು ಹರಿಸಲು ಸೂಚನೆಯನ್ನು CWMA ಕೊಟ್ಟಿತ್ತು. 12,000 ಕ್ಯೂಸೆಕ್ ನೀರು ಹರಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಹೇಳಿತ್ತು. ನವದೆಹಲಿಯಲ್ಲಿ ಇವತ್ತು CWMA ಕಚೇರಿಯಲ್ಲಿ ನಡೆಯುವಂತಹ ಒಂದು ಮೀಟಿಂಗ್, ಮಧ್ಯಾಹ್ನ 2:30ಕ್ಕೆ ನಡೆಯುವಂಥ ಮೀಟಿಂಗ್ ಮಹತ್ವ ಪಡ್ಕೋತಾ ಇದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋ ಬಗ್ಗೆ ಚರ್ಚೆ ಆಗಲಿದೆ. ಈಗಾಗಲೇ 12,000 ಕ್ಯೂಸೆಕ್ ನೀರನ್ನು ಹರಿಸಲು ಸೂಚನೆಯನ್ನು ಕಳೆದ ಸಭೆಯಲ್ಲಿ CWMA ಕೊಟ್ಟಿತ್ತು. CWRC ಆದೇಶವನ್ನು ಎತ್ತಿ ಹಿಡಿದಿತ್ತು. ಸೊ ಅಷ್ಟು ನೀರನ್ನು ಹರಿಸಲಿಕ್ಕೆ ಸಾಧ್ಯನೇ ಇಲ್ಲ, ನಮ್ಮಲ್ಲಿ ಅಷ್ಟು ಪ್ರಮಾಣದ ನೀರಿಲ್ಲ ಅಂತ ಅಧಿಕಾರಿಗಳಿಗೆ ಮುಖ ಕೊಡ್ದಂಗೆ ಹೇಳಿತ್ತು ಕರ್ನಾಟಕ. ಇಷ್ಟಾದರೂ ಕೂಡ ಅಧಿಕಾರಿಗಳಿಗೆ ಪರಿಜ್ಞಾನನೇ ಇಲ್ವಾ? ಈ ಕಾವೇರಿ ಕೊಳ್ಳದಲ್ಲಿ ಅಥವಾ ಕಾವೇರಿ KRS ಡ್ಯಾಮ್ನಲ್ಲಿ ನೀರು ಎಷ್ಟು ಪ್ರಮಾಣದ್ದಿದೆ, ಇದರಿಂದ ಈ ನೀರನ್ನು ಆಶ್ರಯಿಸಿ ಎಷ್ಟು ಜಿಲ್ಲೆಗಳಿವೆ, ಕೃಷಿಗೆ ಬಳಕೆ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ಜಾನುವಾರುಗಳಿಗೆ ನೀರು ಬೇಕಿದೆ. ಹೀಗಿರುವಾಗ ಈ ಅಷ್ಟೂ ನೀರನ್ನು, ತಾವು ಸೂಚಿಸಿದ ನೀರನ್ನು ಹರಿಸಲಿಕ್ಕೆ ಸಾಧ್ಯನಾ 12,000 ಕ್ಯೂಸೆಕ್ ನೀರನ್ನು ಅನ್ನುವಂಥ ಒಂದು ಆಲೋಚನೆ ಕೂಡ CWMA ಅಧಿಕಾರಿಗಳಿಗೆ ಇಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಜ್ಞಾವಂತ ನಾಗರಿಕರ ಆಕ್ರೋಶದ ಮಾತುಗಳಾಗಿದ್ವು. ಇದೆಲ್ಲದರ ನಡುವೆ ಇವತ್ತು CWMA ಕಚೇರಿಯಲ್ಲಿ ನಡೆಯಲಿರುವಂಥ ಸಭೆ ಮಹತ್ವ ಪಡ್ಕೋತಾ ಇದೆ. ಒಂದು ಕಡೆ ಸುಪ್ರೀಂ ಕೋರ್ಟ್ನಿಂದ ತಮಿಳುನಾಡು ಸರ್ಕಾರಕ್ಕೆ ಮುಖಭಂಗ ಆಗಿದೆ. ನೀರು ಬಿಡಿ ಅಂತ ಹೇಳ್ತಾ ಇತ್ತು. ನೀರು ಬಿಟ್ಟಿದ್ರು ಕೂಡ ಸಾಕಷ್ಟು ನೀರನ್ನು ಈಗಾಗಲೇ ಕರ್ನಾಟಕ ಹರಿಸಿದೆ, ನಿಮಗೆ ಇದರ ಮೇಲೂ ಕೂಡ ನೀರು ಬೇಕು ಅಂತಂದರೆ ಹೋಗಿ CWRC ಹತ್ರ ಕೇಳ್ಕೊಳ್ಳಿ ಅಂತ ಸೂಚನೆ ಕೂಡ ಕೊಟ್ಟಿದ್ದು ತಮಿಳುನಾಡು ಸರ್ಕಾರಕ್ಕೆ ಮುಖಭಂಗ ಆಗಿರುವಂಥ ಸಂದರ್ಭದಲ್ಲೇ ಇವತ್ತು ಮಧ್ಯಾಹ್ನ 2:30ಕ್ಕೆ CWMA ಕಚೇರಿಯಲ್ಲಿ ನಡೆಯಲಿರುವಂಥ ಸಭೆ ಬಹಳ ಮಹತ್ವವನ್ನು ಪಡ್ಕೋತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದ್ದು CWMA ಕಚೇರಿಯಲ್ಲಿ ಈ ಮೀಟಿಂಗ್ ನಡೆಯಲಿದೆ ಮಧ್ಯಾಹ್ನ 2:30ಕ್ಕೆ. ಇನ್ನು ಸಭೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋ ಬಗ್ಗೆ ಮತ್ತೆ ಚರ್ಚೆ ಆಗಲಿದೆ.